ಶಿರಹಟ್ಟಿ ತಾಲೂಕಿನ ಛಬ್ಬಿ ಗ್ರಾಮದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ. ಸುಮಾರು 4.5 ಲಕ್ಷದ ಚಿನ್ನಾಭರಣವನ್ನು ದೋಚಿದ ಕಳ್ಳರು. ಕೃಷ್ಣಪ್ಪ ನೆಮ್ಮಪ್ಪ ಲಮಾಣಿ ಛಬ್ಬಿ ತಾಂಡಾದ ನಿವಾಸಿ. ಇವರು ಹೊಲದಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ದಿನಾಲೂ ಹೋದ ಹಾಗೆ ಹೊಲ ಕಾಯಲು ಗಂಡ ಹೆಂಡತಿ ಇಬ್ಬರೂ ರಾತ್ರಿ ಮನೆಯ ಬಾಗಿಲು ಹಾಕಿಕೊಂಡು ಹೋಗಿರುತ್ತಾರೆ. ಅಚಾನಕ್ಕಾಗಿ ಕಳ್ಳರ ಗುಂಪೊಂದು ಬಂದು ಮನೆಯ ಬೀಗ ಒಡೆದು ಮನೆಯಲ್ಲೇ ಇರುವಂತಹ ಟ್ರೆಜರಿಯನ್ನು ಒಡೆದು ಚಿನ್ನಾಭರಣ ಮತ್ತು ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹೊಲದಿಂದ ಬಂದ ತಕ್ಷಣ ಮನೆಯ ಬೀಗ ಮುರಿದಿದ್ದನ್ನು ನೋಡಿ ಗಾಬರಿಗೊಂಡ ಗಂಡ ಹೆಂಡತಿ ಜನಕ್ಕೆ ಸೇರಿಸಿ ನಂತರದಲ್ಲಿ ಶಿರಹಟ್ಟಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ನಡೆದಿರುವಂತಹ ಘಟನೆಯನ್ನ ವಿಸ್ತಾರವಾಗಿ ತಿಳಿಸಿದರು. ಛಬ್ಬಿ ತಾಂಡಾದ ನಿವಾಸಿಯಾದ ಕೃಷ್ಣಪ್ಪ ನೆಮ್ಮಪ್ಪ ಲಮಾಣಿ ಅವರ ಮನೆಯ ಸ್ಥಳ ಪರಿಶೀಲನೆ ನಡೆಸಿದರು. ಪಿಎಸ್ಐ ಚೆನ್ನಯ್ಯ ದೇವೂರ್ ಬಂದು ಮನೆಯನ್ನ ಪರಿಶೀಲಿಸಿ ನಂತರದಲ್ಲಿ ಎಎಸ್ಸಿ ಪೊಲೀಸರಿಗೆ ಫೋನ್ ಮಾಡಿ ಪರಿಶೀಲನೆ ಮುಂದುವರಿಸುವುದಾಗಿ ಸೂಚಿಸಿದರು. ನಂತರದಲ್ಲಿ ಎಎಸ್ಸಿ ಟೀಮ್ ಪೊಲೀಸ್ನವರು ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಿಮಗೆ ನ್ಯಾಯವನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. 4.5 ತೊಲೆ ಬಂಗಾರ, 6,000 ಹಣವನ್ನು ಕಳ್ಳರು ಕದ್ದಿರುತ್ತಾರೆ ಎಂದು ಕೃಷ್ಣಪ್ಪ ನೆಮ್ಮಪ್ಪ ಲಮಾಣಿಯವರು ಪಿಎಸ್ಐ ಅವರಿಗೆ ಮಾಹಿತಿ ನೀಡಿರುತ್ತಾರೆ. ಕಳ್ಳರು ಬಂದ ಸಮಯ ಬೆಳಗ್ಗೆ 4 ಗಂಟೆ ಆಗಿತ್ತು ಎಂದು ಗ್ರಾಮಸ್ಥರು ಹೇಳಿರುತ್ತಾರೆ. ಶಿರಹಟ್ಟಿ ಪೊಲೀಸ್ ಠಾಣಾಧಿಕಾರಿಗಳಾದ ಪಿಎಸ್ಐ ಚೆನ್ನಯ್ಯ ದೇವೂರ್ ಕಳ್ಳರನ್ನ ಆದಷ್ಟು ಬೇಗ ಹುಡುಕಿ ತಮಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡುವುದಾಗಿ ಕೃಷ್ಣಪ್ಪ ನೆಮ್ಮಪ್ಪ ಲಮಾಣಿ ಅವರಿಗೆ ಭರವಸೆ ನೀಡಿದರು.